ಎಲ್ಲ ಒಂದ್ ಫಂಕ್ಷನ್ ಬಂದು ನಾಶ ಮಾಡ್ತಾ ಹೋಗ್ತಾ ಇದೀವಿ ಇವಾಗ ಅವ್ರ ಅಪ್ಪ ಇವರು ಮದುವೆ ಫಂಕ್ಷನ್ ಬಂದಿದೀವಿ ನಮ್ ದೇವ್ ಬೈ ಇವಾಗ ಅದೆಲ್ಲ ಫಿನಿಶಿಂಗ್ ಆದ್ಮೇಲೆ ನೋಡ್ತಾ ಇದೀನಿ ಯಾವ್ದಾದ್ರು ಬುಕಿಂಗ್ ಮಾಡ್ಬಿಟ್ಟು ಹೋಗ್ತೀನಿ. ಟೆಸ್ಟ್ ಮಾಡ್ತಿರೋದು ಮನಿ ಏನು ತಗೊಳಲ್ಲ ಗೈಸ್ ಇವ್ರು ಸುಮ್ನೆ ಕೂತ್ಕೊಂಡು ಈ ತರ ಇದ್ ತಗೊಂಡ್ರೆ ಗಿಡ ಫ್ರೀ ಏನ್ ಬೇಕು ತಗೋಬೇಕಂತ ಇವ್ರು ಅರೆ ಇವ್ರು ಆಕ್ಸಿಡೆಂಟ್ ಆಗಿರೋದು ಗೈಸ್ ಇದು ಯಾವ ಆಟ ಆಡಿಸ್ತಾವನೆ ಇಲ್ಲಿ ನಮ್ ನಂದನಣ್ಣ ಬಂದವ್ರೆ ಗೈಸ್ ಇಲ್ಲಿ ನೋಡಿ ಬ್ರಾ ನಮ್ ನಂದನಣ್ಣ ಇವರು ನಮ್ ಫಂಕ್ಷನ್ ಅಟೆಂಡ್ ಆಗೋರೆ ಇವತ್ತು ಒಂದ್ ಫಂಕ್ಷನ್ ಇದೆ ಅಲ್ಲಿ ನಮ್ಮ ಡಾಲಿ ಬೈ ನಾವೆಲ್ಲ ಒಂದ್ ಫಂಕ್ಷನ್ ಬಂದು ನಾಶ ಮಾಡ್ತಾ ಹೋಗ್ತಾ ಇದೀವಿ ಗೈಸ್ ಇವಾಗ ಮತ್ತೆ ಇನ್ನೊಂದು ನಮ್ ಕೀರ್ತಿ ಅಣ್ಣವ್ರದ್ದು ಒಂದು ಫಂಕ್ಷನ್ ಐತೆ ಇಲ್ಲಿಗೆ ಅಲ್ಲಿಗೆ ಹೋಗಿದ್ದು ಬ್ರೋ ನೀನು ಬಾಗುರು ಫ್ರೀ ಇದ್ರಾ ನಮ್ ಜೊತೆ ಗೈಸ್ ಇವಾಗ ಅದನ್ನ ಮುಗಿಸ್ಕೊಂಡು ಬೇರೆ ಕಡೆ ಇನ್ನೊಂದು ಫಂಕ್ಷನ್ ಹೋಗ್ತಿದೀವಿ ನಮ್ ಕೀರ್ತಿ ಅವ್ರ ಮನೆ ಫಂಕ್ಷನ್ಗೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಊಟ ಮಾಡ್ಕೊ ಬರೋದು ಗೈಸ್ ಈಗ ನಂಜನಗೂಡ ಹತ್ರ ಹೋಗ್ತಾ ಇದೀವಿ ನಮ್ ಕೀರ್ತಿ ಅವ್ರಿಗೆ ಹುಷಾರೆಲ್ಲ ಟ್ಯಾಬ್ಲೆಟ್ ಎಲ್ಲ ತಿನ್ಕೊಂಡು ಹೋಗ್ತಾರೆ ಗೈಸ್ ಅಲ್ಲಿ ಹೋಗ್ಬಿಟ್ಟು ಸಿಗವ ಫಂಕ್ಷನ್ ಅಲ್ಲಿ ಇದೀವಿ ಇಲ್ಲಿ ಅಪ್ಪ ಮಕ್ಳು ನೋಡಿ ಗೈಸ್ ಇಲ್ಲಿ ನಮ್ ಕೀರ್ತಿ ಬೈ ಅವ್ರ ಅಪ್ಪ ಇವರು ಜೋಡ ಎತ್ಕೊಳ್ಳೋ ಒಟ್ಟಿಗೆ ಹೋಯ್ತಾರೆ ಜೋಡ ಅಂತಮ್ಮ ಜೋಡ ಎತ್ಕೊಳ್ಳೋ ಈ ಸಾಂಗ್ ಗೈಸ್ ಇದು ನಾವು ಮದುವೆ ಫಂಕ್ಷನ್ ಬಂದಿದೀವಿ ಅಲ್ಲಿ ಅಜೋರ್ ಇಲ್ಲೇ ಇದಾರಲ್ಲ ಇರ್ಬೇಕು ನೋಡದಾಗ ಹೋಗ್ಬಿಟ್ಟು ಹುಡುಗ ಹುಡುಗಿ ತೋರಿಸ್ತೀನಿ ಸಿಕ್ಕಿದ್ರೆ ಯಾರು ಅಂತ ನಮಗ್ ಗೊತ್ತಿಲ್ಲ ಇಲ್ಲೇ ಅವ್ರು ನೋಡ್ಕೊಂಡಿಲ್ಲ ಇಲ್ಲಿ 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 ಒಳಗಡೆ ಹೋಗಿ ತೋರ್ಸಕ್ಕಾಗಲ್ಲ ಅದಕ್ಕೆಲ್ಲ ನೋಡ್ಕೊಳ್ಳಿ ಕೀರ್ತಿ ಅವ್ರು ತೋರಿಸ್ತೀವಿ ಅಷ್ಟೇ ಅಲ್ಲೇ ನಮ್ ದೇವು ಬೈ ಬಂದಾರೆ ನಮ್ ದೇವು ಬೈ ಇಲ್ಲಿ ನಮ್ಮ ಅಜ್ಜ ಔಟ್ಫಿಟ್ ನೋಡಿ ಫುಲ್ ಮಿಂಚಿಂಗ್ ನಮ್ ಕಿರಣ್ ಅವರು ಎಲ್ಲ ಇಲ್ಲೇ ಅವ್ರ ಗೈಸಿ ಮದ್ವೆಲೆ ಎಲ್ಲ ಫುಲ್ ಮಿಂಚಿಂಗ್ ನೋಡಿ ಡ್ರೆಸ್ ಕೋಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಗೈಸ್ ಇವಾಗ ಮನೆಗೆ ಹೋಗ್ಬಿಟ್ಟು ಮನೆಗೆ ಎಲ್ಲಿಗೆ ಗುರು ಸಿಟಿಗೆ ಗೈಸ್ ಮನೆ ಇಲ್ಲ ಸಿಟಿಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಶಾಪಿಂಗ್ ಐತೆ ಏನೋ ಸ್ವಲ್ಪ ಐಟಮ್ಸ್ ತಗೋಬೇಕಂದ್ರೆ ತಗೊಂಡು ಹೋಗಿ ಏನ್ ತಗೋತೀವಿ ಅಂತ ಕಾರ್ ನೋಡಿ ಯಾವ ತರ ಹೋಯ್ತೈತೆ ಅವಳೆ ಅವ್ನ್ ಒಳಗಡೆ ಅಡ್ಜಸ್ಟ್ ಆಗ್ಬಿಡದ ಗುರು ಸೆಂಟ್ರ್ ಬೋಲ್ಟ್ ಕಟ್ ಆಗ್ಬಿಟ್ಟು ರೈಸ್ತೀವಿ ನಮ್ಮ ಹಾಸಿಗೆ ನೋಡಕ್ ಬಂದಿದೀವಿ ನಮ್ ಕೀರ್ತಿ ಅವ್ರು ಯಾವ್ದೋ ಹಾಸಿಗೆ ನೋಡ್ತವ್ರೆ ಕೂತ್ಕೋ ಗುರು ಕೂತ್ಕೋ ಕೂತ್ಕೊಂಡೆ ನೋಡೋದು ನಿಜವಾಗ್ಲೂ ಕೂತ್ಕೊಂಡೆ ನೋಡೋದು ಗುರು ನೋಡಿ ಗೈಸ್ ನಾವು ಅಲ್ಲೊಂದು ಸೆಲೆಕ್ಟ್ ಮಾಡಿದೀವಿ ಇದ್ ನೋಡೋದ ಕೂತ್ಕೊಂಡು ಕೀರ್ತಿ ಅವ್ರು ತುಂಬಾ ಸೆಲೆಕ್ಷನ್ ಮಾಡ್ತಾರೆ ಆದ್ರೆ ಅವ್ರ ಮನೆ ತಗೊಳಕ್ಕೆ ಮಾಡೋದು ಇವಾಗ ಅದೆಲ್ಲ ಫಿನಿಶಿಂಗ್ ಆದ್ಮೇಲೆ ನೋಡ್ತಾ ಇದೀನಿ ಯಾವ್ದಾದ್ರು ಬುಕಿಂಗ್ ಮಾಡ್ಬಿಟ್ಟು ಹೋಗ್ತೀನಿ ಹೋಗ್ಬಿಟ್ಟು ತಗೊಂಡು ಆಮೇಲೆ ನೋಡೋದ ಅಂತ ನೀವು ನಿಮ್ಗೆ ಗಿಫ್ಟ್ ನಾನೇ ಕೊಡ್ತೀನಿ ಬಂದವ್ರಿಗೆ ಗೃಹಪ್ರವೇಶಕ್ಕೆ ಏನ್ ಟೆಸ್ಟ್ ಮಾಡ್ತಿರೋದು ಮನಿ ಕಡೆ ಹೊಂಟ್ರು ಹಂಗೆ ಏನು ತಗೊಳಲ್ಲ ಗೈಸ್ ಇವರು ಸುಮ್ನೆ ಕೂತ್ಕೊಂಡು ಈ ತರ ಸ್ವಚ್ಛ ಮಾಡ್ಕೊಬಿಡೋದು ಕಂಫರ್ಟಬಲ್ ಆಗಿದ್ರೆ ತಗೋತೀನಿ ಕಂಫರ್ಟಬಲ್ ಆಯ್ತಾ ಅಂತ ನೋಡ್ತೀನಿ ಸರಿ ನೆಕ್ಸ್ಟ್ ಇದಕ್ಕೆ ಬಾಗುರು ನೀವು ಒಬ್ಬನೇ ಸಿಂಗಲ್ ತಾನೆ ಇರೋದು ಸಿಂಗಲ್ ಮಲ್ಕೋಗಳು ಇದು ತಗೊಂಡ್ರೆ ಗಿಡ ಫ್ರೀ ಯಾರು ಬೇಕು ತಗೋಬೋದು ಬೇಕಾದ್ರೆ ಗಿಡ 2 ಕೊಡ್ತೀವಿ ಹರೀಶ್ ಅವ್ರು ಬಂದಿದ್ದಾರೆ ಬೀನ್ ಬೇಕು ತಗೋಬೇಕಂತ ಇವ್ರು ಆದ್ರೆ ಇವರು ತಗೊಳಲ್ಲ ಅವ್ರ ತರನೇ ಸುಮ್ಮನೆ ನೋಡೋದು ಏನಾಗ್ರು ಮನೆ ಬೇಜಾರಾಯ್ತು ಅದಕ್ಕೆ ಇಲ್ಲಿ ತಿಂತೀವಿ ಅಂತ ಬಂದು ಈಗ ಇಲ್ಲಿ ಬೇಜಾರ ಇದಂತ ಜಾಸ್ತಿ ಹೋಗಿ ಅದರ ರಾಯಲ್ ಲುಕ್ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ತಿರೋದು ಬೇರೆ ಶಾಪಿಗೆ ಬಂದಿದ್ದೀವಿ ಗೈಸ್ ಇಲ್ಲಿ ನೋಡದ
ಇದು ಮತ್ತೆ ಇದು ಅದು 3 ಇಷ್ಟ ಆಗೈತೆ. ಇದೊಂದು ಇದೊಂದು ಅದೊಂದು. ಇರು ಶಿಷ್ಯ. ಇಲ್ಲಿ ಹೊಡಿತ ಬುಂಡ ಇದು ಇದು ಈ ಸೋಫಾ ಸೆಟ್ ಸಿಗ್ತಲ್ಲ ಮಾತಾಡಿ. ಆಮೇಲೆ ಇದಕ್ಕೂ ಕಾಸು ಕಟ್ಬೇಕು. ನಾವು ಫ್ರೀ ಅಷ್ಟೇ ಬರೋದು. ಈಗ ಇದ್ಬೇಕಾ? ಈಗ ರಾಯಲ್ ಮಠಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲೊಂದೆರಡು ಐಟಮ್ ತಗೋಬೇಕು. ಏನೋ ಗುರು ನೀವ್ ಹೇಳ್ತಿಲ್ವ ಕತೆನಾ? ಹೇಳ. ಕತೆನ ಹೇಳ್ತೀನಿ. ಇಲ್ಲೇ ಸ್ಟೆಪ್ ಇವ್ ಹಾಕ್ಬೇಕಾದ್ರೆ ಹ್ಞೂ ಗುರು. ನನಗೆ ಬರೋದೇ ಇಲ್ಲ. ಸೊಂಪು ಪುಡಿತೀನಿ. ಹೆಂಗೆ ತೋರ್ಸಿ ಹಿಂಗೆ ಇಲ್ಲಿ ಏನಿದೆ ಇಲ್ಲಿ ಇವ್ರು ಏನೋ ಕತೆ ಹೇಳ್ಬೇಕಂತೆ, ಆದ್ರೆ ಇವ್ರು ಹೇಳ್ತಿಲ್ಲ guys. ನೋಡ್ಕೊ. ಇಲ್ಲಿ ಈ ಕಡೆ ಬನ್ನಿ. ಈ ಕಡೆ ನಾವೇ ಇಲ್ಲೇ ಸ್ಟೋರ್ ಮ್ಯಾನೇಜರ್. ಇಲ್ಲೇ ಪಿಲ್ಲೋ ಮತ್ತೆ ಬೆಡ್ಶೀಟ್ ತಗೋಬೇಕು. ಅದನ್ನ ತಗೊಳ್ಳೋದಾಗ ಹ್ಞೂ ಅಂದ್ರೆ ಹೇಳಿ ಹೇಳ್ಬೇಕು ಬೇಗ. ನಾವು ನಮ್ಮ ಇಲ್ಲಿಗೆ ಬಾ ನೀನು ಜೋರಾಗಿ ಅದ ಕತೆ ಹೇಳ್ತೇನೆ ನೋಡಿ ಗೈಸ್. ನಾವು ದಾಸ ನಮ್ಮ ಹುಡುಗರು ಎಲ್ಲರೂ ಸಿಟಿ ಹುಡುಗರು ಮಂಗ್ಳೂರ್ಗೆ ಪ್ರೋಗ್ರಾಮ್ ನಮ್ಮ ಕರ್ಕ ಹೋಗಿದ್ರು ಬನ್ನಿ ಅಂತ. ಅಲ್ಲಿ ಏನಂತ ಬರೀ ಡ್ಯಾನ್ಸರ್ಗಳಿಗೆ ಕ್ರಿಕೆಟ್ ಟೀಮು, ಮೈಸೂರಿನ ಒಂದು ಟೀಮು, ಆ ತರ ಒಂದು ಟೀಮು. ನಾವು ಮೈಸೂರು ಟೀಮ್ಗೆ ಹೋದ್, ನಾವು ಸುಮ್ ನೋಡಕ ಅಂತ ಹೋಗಿರೋದು. ನಮ್ದನೇ ಹಾಕೊಂಡ್ರು ಆಡ್ತಿದ್ನಲ್ಲ ಬ್ಯಾಟಿಂಗ್ ಕೊಡಿ ಅಂತ ಅನ್ನೋ. ಫಸ್ಟ್ ಟೈಮ್ ಮ್ಯಾಚು 40 ಚಿಲ್ಡ್ರನ್ ಹೊಡೆದ್ರು. 6 ಓವರ್ಗೆ. ನಾವು 3 ಓವರ್ಗೆ ಹೊಡ್ಬಿಟ್ಟು ಅವ್ರ ಹಾಕೋ ಬೌಲಿಂಗ್ ಪಿಚ್ ಬದಿಗಳು ಹೊಡೆದಾಕ್ತಿದ್ದೆ. ಆಮೇಲೆ ಇವನು ಆಡ್ತಿದ್ನ ಏನ್ ಬಂದ್ರೆ ಅಬ್ಜೆಕ್ಷನ್ ಹಾಕೊಂಡು ಕುಣಿಸ್ಬಿಟ್ಟು ಹೋಗಿ ಫಸ್ಟ್ ಟೈಮ್ ಬ್ಯಾಟಿಂಗ್ ನಮ್ದೇ ಬಿದ್ಬಿಡ್ತು. 3 ಓವರ್ಗೆ 74 ಹೋಗ್ಬಿಟ್ಟಿನಿ. ಊದ್ ಮಾಡ್ಬಿಟ್ಟಿನಿ. ಓವರ್ 4 6 5 6 ಹೊಡ್ಬಿಟ್ಟು ನಾವು ಹೊಡೆದ ತಕ್ಷಣ ಅವ್ರು ಏನ್ ಮಾಡಿದ್ರು ಬಂದು ಅಬ್ಜೆಕ್ಷನ್ ಹಾಕೊಂಡು ಇವ್ ಡ್ಯಾನ್ಸರ್ ಎಲ್ಲ ಹಂಗೆ ಹಿಂಗೆ ಅನ್ಕೊಂಡು ನೀ ಸ್ಟೆಪ್ ಹಾಕೊಂಡು ನಾ ಎಷ್ಟು ಆಗ್ತಿದೆ ಕೇಳಿ. ಇಲ್ಲಿ ಗಾಡಿನ ಸರ್ವಿಸ್ ಬಿಡಕ್ ಬಂದಿದೀವಿ. ನಮ್ಮ ಮದ್ವೆ ದಿನ ಆಕ್ಸಿಡೆಂಟ್ ಆಗಿರೋದು ಗೈಸ್ ಇದು. ಅದಕ್ಕೆ ಸರ್ವಿಸ್ ಬಿಡಕ್ ಬಂದಿದೀವಿ. ನಮ್ ನಂದಣ ಬಿಡಿಸ್ತಾವ್ರೆ ಎಲ್ಲಾನು ಸರ್ವಿಸ್ ಇರೋಗ್ರು. ಇಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಇದು ಎಲ್ಲ ಫುಲ್ ಊಸ್ಟ್ ಆಗ್ಬಿಟ್ಟಿದೆ. ಅದನ್ನ ಸರ್ವಿಸ್ ಮಾಡ್ತಾ ಇದೀವಿ ಈಗ. ಮದ್ವೆ ದಿನ ಆಗಿರೋದು ನೈಟು, ಇವತ್ ಬಿಡ್ತಾ ಇದೀವಿ 1 ವಾರ ಆದ್ಮೇಲೆ. ನೀವು ಸುಜುಕಿ ಶೋರೂಮ್ಗೆ ಬಂದ್ರೆ ನಮ್ಮ ಅಣ್ಣ ಅವ್ರ ಹತ್ರ ಲೋನ್ ಮಾಡ್ಸಿ. ಇವರು ನನ್ಗೆ ಈ ಗಾಡಿನ ಟೆಸ್ಟ್ ಡ್ರೈವ್ ಈಸ್ಕೊಡ್ತೀನಿ ಅಂತ ಹೇಳಿ ಮಿನಿಮಮ್ 1 ವರ್ಷ ಆಯ್ತು. ಇನ್ನೂ ಈಸ್ಕೊಟ್ಟಿಲ್ಲ. ಫೋಟೋ ತೋರಿಸ್ತೀನಿ. ಲೈ ನಂದ ಈ ಗಾಡಿನ ಟೆಸ್ಟ್ ಡ್ರೈವ್ ಈಸ್ಕೊಡ್ತೀನಿ ಅಂತ ಹೇಳಿ 1 ವರ್ಷ ಆಯ್ತು ಕಲ. ನಂದ ನಮ್ಗ ಈಗ ರೆಡ್ ಗಾಡಿನ ಟೆಸ್ಟ್ ಡ್ರೈವ್ ಈಸ್ಕೊಡ್ತೀನಿ ಓಡಿಸಿ ಅಂದ್ಬಿಟ್ಟು 1 ವರ್ಷ ಆಯ್ತು. ಇನ್ನೂ ಈಸ್ಕೊಟ್ಟಿಲ್ಲ. ಅದಕ್ಕೆ ಅದು ಅಲ್ಲೇ ನಿಂತಿರೋದು. ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಸ್ಟೇಷನ್ ಓನರ್ ಗೈಸ್. ನಮ್ ಕೀರ್ತಿ ಹಾವಾಟ ಆಡಿಸ್ತಾವನೆ. ನೀಟಾಗಿ ಆಡ್ಸುಗ್ರು. ನೀಟಾಗಿ ಭಯ ಆಯ್ತವ ಬಿಡ್ತೇವೆ ಕೊಡೋಣ ಹಿಡ್ಕತ್ನಿ. ಏನದು ನಂಗ ಒಂದ್ ಎತ್ಕೋ ಆಯ್ತು ತಿನ್ಕಣ. ಈಗ ಕೊಟ್ಟೆ ಕೊಡಲ್ವಾ? ಮಾತಾಡ್ಸ್ಬಿಡ.